ಏನಾದರೂ ಆಗಬಹುದು. ಹೌದು, ಏನಾದರೂ ಆಗಬಹುದು. 27 ವರ್ಷ ಜೈಲಿನಲ್ಲಿ ಇದ್ದು ಹೊರಗಡೆ ಬಂದು ದಕ್ಷಿಣ ಆಫ್ರಿಕಾ ರಾಷ್ಟ್ರಪತಿಯಾದ ನೆಲ್ಸನ್ ಮಂಡೇಲಾ. ಏನಾದರೂ ಆಗಬಹುದು. ಲಂಗೋಟಿ ಹಾಕ್ಕೊಂಡ ವ್ಯಕ್ತಿ ಒಂದು ದಿವಸ ಆ ದೇಶದ ನೋಟಿನಲ್ಲಿ ಮೇಲೆ ಬಂದರು. ಶ್ರೀ ಮಹಾತ್ಮ ಗಾಂಧಿ. ಏನಾದರೂ ಆಗಬಹುದು. ನಡೆಯೋಕ್ಕೆ ಆಗದಂಥ ವ್ಯಕ್ತಿ, ಸದಾ ವೀಲ್ ಚೇರ್ನಲ್ಲಿ ಜೀವನ ಸಾಗಿಸುವ ಸ್ಟೀಫನ್ ಹಾಕಿನ್ಸ್ ಬ್ರಹ್ಮಾಂಡ ರಹಸ್ಯಗಳನ್ನು ಪರಿಹರಿಸಿದ ಅಂದರೆ ನೀವು ನಂಬಲೇಬೇಕು. ಏನಾದರೂ ಆಗಬಹುದು. 30ಕ್ಕೂ ಹೆಚ್ಚು ಬಾರಿ ನೌಕರಿ ಅಥವಾ ಕೆಲಸ ಸಿಗಲಾರದೆ ಜೀವನದ ಅತಿ ಕಷ್ಟಪಟ್ಟು ಇವತ್ತು ಚೀನಾದ ಅತಿ ದೊಡ್ಡ ಶ್ರೀಮಂತ ಹಾಗೂ ಅಲಿಬಾಬಾ ಕಂಪನಿಯ ಮಾಲೀಕ ಜಾಕ್ ಮಾ ಅಂದರೆ ನೀವು ನಂಬಲೇಬೇಕು. ಏನಾದರೂ ಆಗಬಹುದು. ಒಬ್ಬ ಹುಡುಗನಿಗೆ ಶಾಲೆಯಲ್ಲಿ ಮಂದಬುದ್ಧಿ ಎಂದು ಹೊರದಬ್ಬಲ್ಪಟ್ಟ ವ್ಯಕ್ತಿ ಇವತ್ತು 1000 ಪೇಟೆಂಟ್ಗಳ ಸರದಾರ ಹಾಗೂ ಬಲ್ಬ್ ಕಂಡುಹಿಡಿದ ವ್ಯಕ್ತಿ ಥಾಮಸ್ ಆಲ್ವಾ ಎಡಿಸನ್ ಅಂದರೆ ನೀವು ನಂಬಲೇಬೇಕು. ಏನಾದರೂ ಆಗಬಹುದು. ತನ್ನ ಮನೆಯ ಗ್ಯಾರೇಜ್ನಿಂದ ಹಳೆಯ ಪುಸ್ತಕ ಹಾಗೂ ಹೊಸ ಪುಸ್ತಕ ಮಾರಾಟ ಮಾಡುವ ವ್ಯಕ್ತಿ ಮುಂದೊಂದು ದಿವಸ ಇಡೀ ಜಗತ್ತಿಗೆ ಎಲ್ಲ ಸಾಮಾನುಗಳನ್ನು ಮಾರಾಟ ಮಾಡ್ತಾನೆ ಅಂದರೆ ನೀವು ನಂಬಲೇಬೇಕು. ಅವರೇ ಅಮೆಜಾನ್ ಕಂಪನಿಯ ಮಾಲೀಕ ಜೆಫ್ ಬೆಜೋಸ್. ಏನಾದರೂ ಆಗಬಹುದು. ಕೈ ಮತ್ತು ಕಾಲು ಇರದ ವ್ಯಕ್ತಿ ನಿಕ್ ಎಂಬ ವ್ಯಕ್ತಿ ದೊಡ್ಡ ಮೋಟಿವೇಟರ್ ಆಗ್ತಾನೆ ಅಂದರೆ ನೀವು ನಂಬಲೇಬೇಕು. ಏನಾದರೂ ಆಗಬಹುದು. ಚಿಕ್ಕವನಿದ್ದಾಗ ಕತ್ತಲೆಗೆ ಅಂಜಿಕೊಳ್ಳುವ ಎಲಾನ್ ಮಸ್ಕ್ ಟೆಸ್ಲಾ ಕಂಪ್ನಿ ಮಾಲೀಕ ಮಂಗಳ ಗ್ರಹದ ಮೇಲೆ ಹೊಸ ನಗರ ಸ್ಥಾಪನೆ ಮಾಡ್ತೀನಿ ಅಂತ ಹುಂಬತನ ತೋರಿಸ್ತಾನಂದರೆ ನೀವು ನಂಬಲೇಬೇಕು. ಶಾಲೆಯಲ್ಲಿ ಅರ್ಧಕ್ಕೆ ಬಿಟ್ಟ ಸ್ಟೀವ್ ಜಾಬ್ಸ್ ಜಗತ್ತಿನ ಅತಿ ದೊಡ್ಡ ಮೊಬೈಲ್ ಕಂಪನಿ ಆ್ಯಪಲ್ ಕಂಪನಿಯ ಐಫೋನ್ನ ಜನಕ ಅಂದರೆ ನೀವು ನಂಬಲೇಬೇಕು. ಏನಾದರೂ ಆಗಬಹುದು. ನೆನಪಿರಲಿ, ಸರಿಯಾದ ಸಮಯ ಸಿಗುವ ಮುನ್ನ ನಿಮಗೆ ಏನೂ ದಕ್ಕುವುದಿಲ್ಲ. ಪ್ರಯತ್ನ ನಿಮ್ಮದು, ಫಲ ದೈವೇಚ್ಛೆ. ಜೈ ಹಿಂದ್.